ದೇವರೇ ರಂಗನಾಥ, ದುಷ್ಟರನ್ನು ಸಂಹರಿಸಿ ಶಿಷ್ಟರ ಪರಿಪಾಲನೆಯಿಂದ ರಂಗನಾಥ ಎದ್ದು ನಿನ್ನ ದರ್ಶನಕ್ಕೆ ಬರುವ ಭಕ್ತರ ಕಷ್ಟವನ್ನು ನಿವಾರಿಸುತ್ತಂದೆ ಈ ಸುವರ್ಣ ಕರ್ನಾಟಕದ ಕರುಣಾಮಯಿ ಜಗದ್ಗುರು ರಂಗನಾಥ. ಈ ಬಡ ರೈತ ಬಸವಂತಪ್ಪನಿಗೆ ಎಷ್ಟೊಂದು ಕತ್ತಲವನ್ನು ತಂದೊಡ್ಡುತ್ತಿರುವೆ. ಈ ಬಡ ರೈತ ಯಾವ ತಪ್ಪು ಮಾಡಿದ್ದಾನೆಂದು ಬಡತನ ಬಂಧನದಲ್ಲಿ ಬಳಲಾಡಿಸುತ್ತೇವೆ. ಹೇಳು ದೇವರೇ ಹೇಳು. ಸ್ವಾಮಿ, ಶ್ರೀ ರಂಗನಾಥ ದೇವರ ಹತ್ರ ಏನ್ ಬೇಡ್ಕೊಳ್ತಾ ಇದ್ರಿ? ಬಾ ಸುವರ್ಣ, ಈಗ ಬಂದ್ಯಾ? ಹೌದು ಸ್ವಾಮಿ, ದೇವಸ್ಥಾನಕ್ಕೆ ಹೋಗಿದ್ದೆ, ದೇವರ ಹತ್ರ ಬೇಡ್ಕೊಂಡು ಬಂದೆ. ಸುವರ್ಣ, ರಂಗನಾಥನ ದೇವರ ಹತ್ರ ಏನೆಂದು ಬೇಡ್ಕೊಂಡೆ? ನೋಡಿ, ಇವತ್ತು ನನ್ನ ಮೈದುನ ಲಕ್ಷ್ಮಣ BA ಫೈನಲ್ ರಿಸಲ್ಟ್ ಇದೆ, ಅವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಬರಲಿ ಅಂತ ದೇವರ ಹತ್ರ ಬೇಡ್ಕೊಂಡು ಬಂದೆ. ನಿನ್ನ ಮೈದನ ಲಕ್ಷ್ಮಣನ ಮೇಲೆ ಎಷ್ಟೊಂದು ಕರುಣೆ ಕನಿಕರ. ನಿನ್ನಂತ ಅತ್ತಿಗೆಯನ್ನು ಪಡೆದ ಲಕ್ಷ್ಮಣನ ಜನ್ಮ ಸಾರ್ಥಕ. ಅಷ್ಟೇ ಯಾಕ್ರಿ, ಮುತ್ತಿನಂತ ಮೈದುನ ಬಂಗಾರದಂತ ನಿಮ್ಮಂತ ಗಂಡನನ್ನು ಕೊಟ್ಟಿರೋದು ಆ ದೇವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಅದ್ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೋ ಕಾಣೆ, ನಿಮ್ಮಂತ ಗಂಡನನ್ನು ಪಡೆದುಕೊಂಡಿದ್ದೇನೆ. ಅಯ್ಯೋ, ಮಾತಿನ ಬದಲಲ್ಲಿ ನಿಮಗೆ ಪ್ರಸಾದ ಕೊಡೋದನ್ನು ಮರೆತು ಹಾಗೆ ಮಾತಾಡ್ತಾ ನಿಂತಿದ್ದೇನೆ. ತೆಗೆದುಕೊಳ್ಳಿ ದೇವರ ಪ್ರಸಾದ. ಬರೀ ಈ ಪ್ರಸಾದದ ಮೇಲೆ ಈ ನಿನ್ನ ಗಂಡನ ಹಸಿವು ಇಂಗುವುದಿಲ್ಲ. ನಿನ್ನ ಮಧುರ ಕಂಠದಿಂದ ಹೊರಬರಲಿ ಒಂದು ಇಂಪಾದ ಗೀತೆ. ಅಯ್ಯೋ, ನಾನೊಬ್ಳೆ ಹಾಡಿದ್ರೆ ಏನ್ ಚಂದ ಇರುತ್ತಾರೆ. ನನ್ನ ಜೊತೆ ಸೇರಿ ನೀವು ಹಾಡಿ, ಅಂದ್ರೆ ನೋಡೋರ್ ಕಣ್ಣಿಗೂ ತಂಪಾಗತ್ತೆ, ಕೇಳೋರ್ ಕಿವಿಗೂ ಇಂಪನ್ಸುತ್ತೆ. ನನ್ನ ಚೆಲುವೆ ಬಡಿ ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ. ನನ್ನ ಉಸಿರಲಿ ಉಸಿರಾಡಲಿ ನೀಡು ನೀಡು. I love you. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ.
ಚೆಲುವೇ ನೀ ಬಾರೆ, ನನ್ನ ಚೆಲುವೇ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು. ಅನುರಾಗದ ಹೊಸ ನಂದವೋ, ಬಹುಜನ್ಮದ ನಮ್ಮ ಅನುಬಂಧವೋ, ಹೂವಾಗಿ ಕನು ಹೂವಾಗಿ, ಜೀವನದ ಸಾಗರದಿ ತೇಲಿಲಿಯಲೆಯಾಗಿ, ಜೀವನದ ಸಾಗರದಿ ತೇಲಿಲಿಯಲೆಯಾಗಿ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾಯಿ ನನ್ನ ಸನಿಹಕ್ಕೆ. ಲಾ 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 ಲಾ. ನಡ್ರಿ, ಮೈದುನ ಬರೋ ಹೊತ್ತಾಯ್ತು, ಊಟಕ್ಕೆ ರೆಡಿ ಮಾಡ್ತೀನಿ. ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡುವಿರಂತೆ. ಅಣ್ಣ, ಅತ್ತಿಗೆ ಬಾತಮ್ಮ, ಈಗ ಬಂದ್ಯಾ? ಹೌದಣ್ಣ, ಈಗ ಬಂದೆ. ಏನಾಯ್ತು ನಿನ್ನ ರಿಸಲ್ಟು? ಶ್ರೀರಾಮನಂತೆ ಅಣ್ಣ, ಸೀತಾದೇವಿ ಅಂತೆ ಅತ್ತಿಗೆ. ನೀವಿರುವಾಗ ಈ ನಿನ್ನ ತಮ್ಮ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ ಪಡೆದು ನಿಮ್ಮ ಮುಂದೆ ಬಂದು ನಿಂತಿದ್ದಾನೆ ಈ ಲಕ್ಷ್ಮಣ. ಅಣ್ಣ, ಆಶೀರ್ವದಿಸು. ಎದ್ದೇಳು ಸೋದರ, ಎದ್ದೇಳು. ಈ ಸಮಾಜಕ್ಕೆ ಕೇಡು ಬಗೆದವರ ದುಷ್ಟರ ಕಣ್ಣು ನಿನ್ನ ಮೇಲೆ ಬೀಳಬಾರದಂತ ರಂಗನಾಥ ಸ್ವಾಮಿ ಹತ್ರ ಬೇಡಿಕೊಳ್ಳುತ್ತೇನೆ. ಅಣ್ಣ, ಈ ಸಮಾಜಕ್ಕೆ ಕೇಳಬೇಕಾದ ದುಷ್ಟರ ಕಣ್ಣು ಈ ನಿನ್ನ ತಮ್ಮನ ಮೇಲೆ ಬಿದ್ದರೆ ಅವರ ನೆತ್ತರವನ್ನ ಕುಡಿದು ಬಿಸಿ ರಕ್ತವನ್ನು ಕುಡಿದು ನಿಲ್ಲುತ್ತಾನೆ ಈ ನಿನ್ನ ಮೈದುನ ಲಕ್ಷ್ಮಣ. ಅತ್ತಿಗೆ ಆಶೀರ್ವದಿಸು ಈ ನಿನ್ನ ಮೈದನಿಗೆ. ಆ ದೇವರು 100 ಕಾಲ ನಿನ್ನನ್ನು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾ ಇದೇ ರೀತಿ ಕಾಪಾಡ್ತಾ ಇರಲಿ. ಅದು ಅಲ್ಲದೆ ಈ ಊರ ಯಾವ ಶ್ರೀಮಂತ ಹೆಣ್ಣು ಮಕ್ಕಳ ಕಣ್ಣು ನಿನ್ನ ಮೇಲೆ ಬೀಳದಿರಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಅತ್ತಿಗೆ, ಈ ಊರ ಕೆಟ್ಟ ಹೆಣ್ಣು ಮಕ್ಕಳ ದೃಷ್ಟಿ ಅಷ್ಟೇ ಅಲ್ಲ, ಪರ ಊರ ಹೆಣ್ಣು ಮಕ್ಕಳು ಕೆಟ್ಟ ದೃಷ್ಟಿ ನಿನ್ನ ಮೈದನ ಮೇಲೆ ಬಿದ್ದರೆ ಅವರ ಕೆಟ್ಟ ದೃಷ್ಟಿಯನ್ನು ಕರ್ಮ ತೋರಿಸಿ ದೊರೆಯಾಗಿ, ಕಡುಗ ಶ್ರೀಮಂತರಿಗೆ ದೊರೆಯಾಗಿ ಕಾಳಿಂಗ ಸರ್ಪನಾಡಾಗುತ್ತಿದ್ದರೆ ಈ ನಿನ್ನ ಲಕ್ಷ್ಮಣ ಮೈದುನೇ ಅಲ್ಲ. ನೋಡು ಸೋದರ, ಬೆಂಕಿ ಮುಂದೆ ಬೆಂಡೆ ಇಟ್ಟರೆ ಅದು ಕರಗುವುದರಲ್ಲಿ ಸಂದೇಹವಿಲ್ಲ. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ಅನುಮಾನವೇ? ಇವನು ಅಂತಿಂತ ಲಕ್ಷ್ಮಣ ಅಲ್ಲ, ಈ ಭೂಮಿಯನ್ನು ಮುಷ್ಟಿಯಲ್ಲಿ ಹಿಡಿದು ಬೀಸಾಕಿ 7 ಎಳೆಯ ಸರ್ಪದ ಮೇಲೆ ಆಟಾಡುವ ಶ್ರೀಮಂತರಿಗೆ ನಾನೇ ಸರ್ದಾರ ನೆಂದು ಮೆರೆಯುತ್ತಿರುವವರಿಗೆ ವ್ಯಕ್ತಿದ ಸರ್ದಾರ ನಾನಾಗದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸಿಂಧೂರ ಲಕ್ಷ್ಮಣನೇ ಅಲ್ಲ. ಅಣ್ಣ, ಅತ್ತಿಗೆ, ಮಾತಿನ ಅವಶ್ಯದಲ್ಲಿ ನಿಮಗೆ ಪೇಡೆ ಕೊಡುವುದು ಮರೆತು ಬಿಟ್ಟೆ. ನೀ ಪಾಸ್ ಆದ ಸಂತೋಷಕ್ಕೆ ನಾನೇ ಪೇಡೆ ತರಬೇಕಂತ ಮಾಡಿದ್ದೆ, ಆದರೆ ಪೇಡೆ ಕೊಡುವುದಕ್ಕಿಂತ ಏನಾಯ್ತಣ್ಣ, ಹಾಲಿನಲ್ಲಿ ಮಾಡಿದ ಪೇಡದಕ್ಕಿಂತ ಹಾಲಿನಂತ ಹೃದಯ ಕೊಟ್ಟಿರುವಲ್ಲ ಈ ನಿನ್ನ ತಮ್ಮನಿಗೆ ಅಷ್ಟೇ ಸಾಕಣ್ಣ, ಅಷ್ಟೇ ಸಾಕು. ಹೌದಪ್ಪ, ನಿಮ್ಮಣ್ಣನ ಮನಸ್ಸು ಬಹಳ ವಿಶಾಲವಾಗಿದ್ದು ಸಮುದ್ರದಷ್ಟೇ ದೊಡ್ಡ ಆಳವಾಗಿರೋದು. ನೋಡಿ, ಇದೇ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಂದು ಗೀತೆಯನ್ನು ಹಾಡೋಣ. ಆಮೇಲೆ ಮನೆಯಲ್ಲಿ ನಿನ್ನೆ ರಾತ್ರಿ ಮಾಡಿದ ಹುಗ್ಗಿ ಹಾಗೆ ಇದೆ, ಹೊಟ್ಟೆ ತುಂಬ ಊಟ ಮಾಡುವಿರುತ್ತೆ. ಬನ್ನಿ ಹೋಗೋಣ.
ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆನಿನ ಸವಿಗೋಡಿದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಮ್ಮ ಇರಬಹುದು ಊಟಗಳಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಈ ಜೀವನ ಸಂಜೀವನಿ ಕಲ್ಲನಾಶಯ ಇಂದ ಶುಭಾಶಯ ಭಾಷೆ ಕೇಳಿದೆ ಕಣ್ಣಿನಂತ ಅಣ್ಣನೋ ತಾಯಿಯಾದನೋ ದೇವರು ಹಾಡೋ ಚಿಲಿಪಿ ಹಕ್ಕಿಗಣೆ ಪ್ರೀತಿಯ ಭಾಷೆ ಕೇಳಿದೆ ಕಣ್ಣಿನಂತ ಅಣ್ಣನೋ ತಾಯಿಯಾದನೋ ನೋಡಿರಿ ಕಲ್ಲನಾಶಯ ಕೇಳ ಶುಭಾಶಯ ಮೈದುನ ಏನೋ ಸಣ್ಣವನು ಕುಣಿತಾನೆ ಆ ಮಾತು ಬೇರೆ. ನೀವೇನ್ರಿ ಅವನದ್ರಿಗೆ ಈ ನಿಮ್ಮನೆ ಕುಣಿಯಾಕತ್ತಿದ್ದೀರಾ? ನಡ್ರಿ ವರ್ಷ ಪೂರ್ತಿ ಕುಣಿದು ಈ ನಮ್ಮನೆ ಸಣ್ಣಾಗಿದ್ದೀರಾ? ಹುಗ್ಗಿ ತಿನ್ನಿರಂತೆ ಬನ್ನಿ.